ಎಲ್ಲಿ ಬಂದೇವಂದ್ರೆ ಬಿಕೆಲೋನಿ ಅನಾಥಾಶ್ರಮದಿಂದ ಬಂದೆವು. ಯಾಕೆ ಬಂದೇವಪ್ಪ ಅಂದ್ರೆ ನಮ್ಮ ಗಣಪತಿ ರಾಘವನ ಹುಟ್ಟುಹಬ್ಬ ನಿಮಿತ್ತವಾಗಿ ₹50 received on phone pay. ಒಂಥರ ಖುಷಿ ನಮ್ಗೆ. ಯಾಕಂದ್ರೆ ನಾವು ಎಲ್ಲೇ ನಮ್ಮ ದೋಸ್ತರ ಪಟ್ಟಿಯಲ್ಲಿ ಯಾಕೆ ನಾವು ಎಲ್ಲೇ ಬಂದು ಮಾಡ್ತಿದ್ದೆವು. ಇವತ್ತು ನಮ್ಮ ಗಣಪತಿ ರಾಘವನ ಹುಟ್ಟುಹಬ್ಬ ಇಲ್ಲಿ ಮಾಡಿದ್ದೆವು. ಇವತ್ತು ನಮ್ಮ KNS ಪಕ್ಷದವ್ರಿಗೆಲ್ಲ ಟೆಸ್ಟ್ ಮಾಡಿ ಬಂದರು. ಇಲ್ಲಿ ಬಂದಿದ್ದು ಅವ್ರಿಗೆ ತುಂಬ ಖುಷಿಯಾಗಿರ್ತಾವೆ. ಯಾಕಪ್ಪ ಅಂದ್ರೆ ಇದೆಲ್ಲ ಅವ್ರು ನೋಡಿದ್ರು, ಅವ್ರೆಲ್ಲ ಪರಿಸ್ಥಿತಿ ಇದೆಲ್ಲ ಯಾರೋ ಅವಾಗ ವಜ್ಜೆ ಯಾರೋ ತಂದೆ ಬಿಟ್ಟಿರ್ತಾರಲ್ಲ, ಅವ್ರ ತಂದೆ ತಾಯಿ ಅದರ ವಜ್ಜೆ ಆದವ್ರು ಎಲ್ಲ ಬಿಟ್ಟಿರ್ತಾರಲ್ಲ, ಅವರೆಲ್ಲ ಇಲ್ಲಿ ಸಾಕಿರ್ತಾರೆ. ಅವ್ರಿಗೆ ಸಾಕೋದು ಇಲ್ಲಿ ಏನು ಕಷ್ಟ ಅದ ಅವ್ರಿಗೆ ಗೊತ್ತದ. ಯಾರು ಡೊನೇಷನ್ ಮಾಡಿ ಏನೋ ಒಂದು ಸ್ವಲ್ಪ ಸಹಾಯ ಮಾಡೋದಿದ್ರೆ ದಯವಿಟ್ಟು ನೀವು ಬಿಕೆಲೋನಿ ಆಶ್ರಮಕ್ಕೆ ಸಹಾಯ ಮಾಡಿ. ನೀವು ಇವತ್ತು 10 ರೂಪಾಯಿ ಇಲ್ಲಿ 50 ರೂಪಾಯಿ ನೀವು 100 ಕೊಟ್ಟರೆ ಅವ್ರು ಒಂದು ಊಟದಲ್ಲಿ ಒಂದು ಮೈಗೆ ಒಂದು ಬಟ್ಟೆ ತರಲಿ ಅದು ಅವ್ರು ಮಾಡ್ತಾರೆ. ಅಂದರೆ ನಿಮ್ಗೆ ಒಂದು ಹೆಲ್ಪ್ ಆಯ್ತಂದ್ರೆ ಇದು ಆಶ್ರಮ ಮತ್ತೆ ಹೆಚ್ಚು ಬೆಳೀತದೆ. ಯಾಕಂದರೆ ಇಲ್ಲಿ ಆಶ್ರಮಗಳು ನೋಡ್ಬೋದು ಅವರು ಇವರೆಲ್ಲ ಮೈಮೇಗೆ ಹೇಳ್ಕೊತಾವೆ. ಭಾಳ ಸ್ವಲ್ಪ ತಲೆಬೇಕು ಅವರು ಏನೋ ಭಾಳ ಹೊಲಿಸಿ ಮಾಡ್ತಾರೆ. ಅಂದ್ರೆ ಅವ್ರು ಎಷ್ಟು ಚುಚ್ಚಿ ಇಟ್ಕೊಂಡ್ರಿ ನಮ್ಮ ಮನೆಗೆ ಚುಚ್ಚಿ ಇಡ್ಲಿಕ್ಕಿಲ್ಲ, ಅಷ್ಟು ಚುಚ್ಚಿ ಇಟ್ಕೊಂಡ್ರೆ ಅವ್ರೆಲ್ಲ ನೋಡಿದ್ರೆ ನಮ್ಗೆ ಭಾಳ ಏನೋ ಒಂಥರ ಮಾತೇ ಬರೋದಾಗ್ಯಾವ. ನಮ್ಗೆ ಒಂಥರ ಖುಷಿ ಆಗ್ತಪ್ಪ ಅಂದ್ರೆ ನಮ್ಮ ಗಣಪತಿ ಸರ್ ನಾ ಇಲ್ಲೇ ಹುಟ್ಟುಹಬ್ಬ ಮಾಡ್ಕೋತೀನಿ ಅಂತೇಳಿ ಹಠ ತೊಟ್ಟು ಈ ಹುಟ್ಟುಹಬ್ಬ ಮಾಡ್ಕೊಂಡ್ರು. ಇವತ್ತು ಹುಟ್ಟುಹಬ್ಬ ಮಾಡ್ಕೊಂಡೋದಕ್ಕೆ ಎಲ್ಲ ಪ್ರತಿಯೊಬ್ಬರು ಬಂದವರು ಏನಂದ್ರು, ನಾನು ಒಂದಿನ ಸರ್ತಿ ಇಲ್ಲೇ ಹುಟ್ಟುಹಬ್ಬ ನಾನು ಇಲ್ಲೇ ಮಾಡ್ಕೋತೀನಿ ಅನ್ನೋಂಥದ್ದು ಇಲ್ಲಿ ಇವತ್ತು ನಾವು ನೋಡಿದೆ. ಪ್ರತಿಯೊಬ್ಬರು ಎಲ್ಲ ಎಷ್ಟು ಬಂದೇವು ನಾವು ಇಲ್ಲೇ ಹುಟ್ಟುಹಬ್ಬ ಮಾಡ್ತೇವಲ್ಲ ಅವ್ರು. ಯಾಕಂದ್ರೆ ಇಲ್ಲಿಂದ ನಾವು ನೋಡಿದ್ವಿ ಒಂದು 10-20 ಮಂದಿ ಹುಟ್ಟುಹಬ್ಬ ಇಲ್ಲೇ ಮಾಡ್ಕೋತೀವಿ ಅಂದರು. ಮತ್ತು ನಾಳೆಗೆ ಅವರಿಂದ ಒಂದು 10-20 ಮಂದಿ ಆ ಹುಟ್ಟುಹಬ್ಬ ಅಷ್ಟೇ ಅಲ್ಲ, ನಾವು ಯಾವಾಗ ಬಂದು ಹುಟ್ಟುಹಬ್ಬ ಇಲ್ಲಿ ಬಿರಲಿ ನಮ್ಮ ಹೊಂದಾಗ ನಾವೇನೋ ಗೋಧಿ ಜಾಳ ಏನೇನೋ ಬೆಳೆದ ತಂದು ಕೊಟ್ಟರೆ ಅವ್ರು ಕಣ್ಣು ತೊಗೊಂಡು ನಿಮ್ಮ ಹೆಸರು ಅವ್ರಿಗೆ ಊಟ ಹಾಕ್ತಾರೆ. ಊಟಕ್ಕಿಂತ ಹಡಗು ಯಾವಾಗ ಇವತ್ತಂದು ಹೇಳ್ತಿರ್ತಾರೆ. ಮತ್ತು ನೋಡ್ರಿ ನಮ್ಮಲ್ಲಿ ಯಾರ್ಯಾಕೆ ಊಟ ಸಿಕ್ಕಿಲ್ಲ, ನಾವು ಎಲ್ಲಿ ಹೊಂದಿದ್ದಾರೆ ನಮ್ಗೆ ಗೊತ್ತೇ ಅದ. ನಾನು ಊಟದ ಬದಲಾದಾಗ ನಾನು ಏನು ಹೇಳ ಬೇಡ, ಯಾಕಂದ್ರೆ ನನಗೆ ಊಟದ ಬದಲು ನನ್ನ ಬದಲು ಹೇಳೋದು ಬೇಡ. ನಾನು ನನ್ನ ಕೈಲಿ ಆದಷ್ಟು ಕೂಡ ನಾನು ಕೂಡ ಸಹಾಯ ಮಾಡ್ತೀನಿ. ನೀವು ಇಲ್ಲಿ ಸಹಾಯ ಮಾಡಿರಿ. ಈ ಆಶ್ರಮದೊಳಗೆ ಭಾಳ ಚರ್ಚೆದ ಬರ್ರಿ, ನೀವು ನೋಡಿಲ್ಲ ಪಾಲ್ಗಳು ಒಂದು ತಾಸು ಇತ್ತು ಒಂದು ಬಡ್ಡೆ ಮಾಡೋಕ್ಕೆ ಹ್ಯಾಂಗೆ ಕೂತ ಒಂದು ಚಿಪ್ಪಿದ ಮಾತಿಲ್ಲ ಕಟ್ಟಿಲ್ಲ ಕ್ಯಾಮ್ರಾ ಹಾಕೊಂಡು ನಿಮ್ಗೆ ತೋರಿಸ್ತಾರೆ. ಹೋಗಿ ನೋಡ್ರಿ. ಮತ್ತು ಮುಂದಿನ ಮತ್ತೆ ಭೇಟಿ ನಮಸ್ಕಾರ ತೋರಿಸ್ರಪ್ಪ.